ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾಳ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು, ಸರ್ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರಾ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿರೋರಿಗೆ ಕಾಲೇಜ್ಗೆ ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಕೇಳ್ತಾ ಇದ್ರು. ಕಾಲೇಜ್ ರಿಪೋರ್ಟ್ ಮಾಡ್ಕೊಳ್ಳೋದ್ರ ಜೊತೆಗೆ ಫೀ ಪೇಮೆಂಟ್ ಮಾಡೋದಕ್ಕೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಆಕ್ಚುಲಿ ಓಲ್ಡ್ ಅಪ್ಡೇಟ್ ಪ್ರಕಾರ 29th ಅಕ್ಟೋಬರ್ವರೆಗೂ ಮಾತ್ರ ಫೀ ಪೇಮೆಂಟ್ ಮಾಡೋದಕ್ಕೆ ಟೈಮ್ ಇತ್ತು, ಮತ್ತೆ ಕಾಲೇಜ್ ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೆ 30th ಅಕ್ಟೋಬರ್ವರೆಗೂ ಟೈಮ್ ಇತ್ತು. ಇವಾಗ 31st ಅಕ್ಟೋಬರ್ವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಕಾಲೇಜ್ ರಿಪೋರ್ಟ್ ಮಾಡ್ಕೊಳ್ಳೋದು ಮತ್ತೆ ಫೀ ಪೇಮೆಂಟ್ ಎರಡಕ್ಕೂ 31st ಅಕ್ಟೋಬರ್ವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಯಾರ್ಯಾರಿಗೆ ಫೀ ಪೇ ಮಾಡೋದಕ್ಕೆ ಟೈಮ್ ಶಾರ್ಟೇಜ್ ಆಗಿತ್ತು ಮತ್ತೆ ಕಾಲೇಜ್ ರಿಪೋರ್ಟ್ ಮಾಡ್ಕೊಳಕ್ ಆಗಿರ್ಲಿಲ್ಲ, ಅವರೆಲ್ಲ ಇವಾಗ 31st ಅಕ್ಟೋಬರ್ ಒಳಗಡೆ ಅಂದ್ರೆ ಫ್ರೈಡೇ ವರ್ಗು ಟೈಮ್ ಕೊಟ್ಟಿದ್ದಾರೆ. ಫ್ರೈಡೇ ಎಂಡ್ ಆಫ್ ದ ಡೇ ಅಂದ್ರೆ 31st ಅಕ್ಟೋಬರ್ ಒಳಗಡೆ ಫೀ ಪೇ ಮಾಡ್ಕೊಂಡು ಕಾಲೇಜಿಗೆ ರಿಪೋರ್ಟ್ ಮಾಡ್ಕೋಬಹುದು ಅಂತ ಈಗ ಒಂದು ಪರ್ಮಿಷನ್ ಸಿಕ್ಕಿದೆ. ಈಗ ಯಾರ್ಯಾರು ರಿಪೋರ್ಟ್ ಮಾಡ್ಕೊಂಡಿಲ್ಲ ಈ ಚಾನ್ಸ್ ನ ಯೂಸ್ ಮಾಡ್ಕೊಂಡು ಕಾಲೇಜಿಗೆ ರಿಪೋರ್ಟ್ ಮಾಡ್ಕೋಬಹುದು ಫೀ ಪೇ ಮಾಡ್ಕೊಂಡು. ಮತ್ತೆ ಇನ್ನೊಂದು ಅಪ್ಡೇಟ್ ಏನಂದ್ರೆ, ಈಗ ಕಾಲೇಜ್ ಅನೌನ್ಸ್ ಬಹಳ ಕಾಲೇಜರು ಆಲ್ರೆಡಿ ಕಾಲೇಜ್ ಸ್ಟಾರ್ಟಿಂಗ್ ಡೇಟ್ ಅನೌನ್ಸ್ ಮಾಡ್ಬಿಟ್ಟಿದ್ರೆ. ಬಹಳ ಸ್ಟೂಡೆಂಟ್ಸ್ ಮೆಸೇಜ್ ಮಾಡ್ತಾ ಇದ್ದಾರೆ 3rd of November ಅವ್ರಿಗೆ MBA ಫಸ್ಟ್ ಸೆಮಿಸ್ಟರ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅಂತ. ಕಾಲೇಜ್ ಅವರೆಲ್ಲ ಆಲ್ರೆಡಿ ಹೇಳ್ಬಿಟ್ಟಿದಾರಂತೆ ಯಾರ್ಯಾರು ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ಬಹಳ ಕಾಲೇಜಲ್ಲಿ 3rd November 2025 ಅಂದ್ರೆ ಬರೋ ಸೋಮವಾರದಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ MBA ಮತ್ತೆ MCA ಮತ್ತೆ MTech ಅಂತ ಬಹಳ ಜನ ಮೆಸೇಜ್ ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ಲ ರೆಡಿಯಾಗಿ ಆಲ್ ದ ಬೆಸ್ಟ್ ಫಾರ್ ಯುವರ್ MBA MCA ಅಂಡ್ MTech ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ 3rd ರೌಂಡ್ ಬಗ್ಗೆ ಏನ್ ಹೇಳಿದ್ರೆ ಅಂತ ನಾವು KN ಅವ್ರನ್ನ ಕೇಳಿದಾಗ ಏನ್ ಮಾಡಿದ್ರು, ಸೆಕೆಂಡ್ ರೌಂಡ್ ಲಾಸ್ಟ್ ಡೇಟ್ ಮುಗಿದ್ಮೇಲೆ ನಾವು ಎಲ್ಲಾ ಕಾಲೇಜ್ ಕಡೆಯಿಂದ ಫಿಲ್ ಅಪ್ ಆಗದೆ ಇರೋ ಸೀಟ್ಗಳನ್ನ ಡೀಟೇಲ್ಸ್ ತಗೊಂಡು, ಮತ್ತೆ ಎಷ್ಟು ಜನ ಫಸ್ಟ್ ರೌಂಡ್ ಮತ್ತೆ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗದೆ ಇರೋರು ಇನ್ನು ಸೀಟ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ತಗೊಂಡು ನಾವು ಡಿಸೈಡ್ ಮಾಡ್ತೀವಿ 3rd ರೌಂಡ್ ಬಗ್ಗೆ ಅಂತ ಹೇಳಿದ್ದಾರೆ. ಅದಕ್ಕೂ ಮುಂಚೆ ಅವ್ರೇನ್ ಹೇಳ್ತಾ ಇದ್ದಾರೆ, ಡೀಟೇಲ್ಸ್ ಬಂದ್ಮೇಲೆ ಕಾಲೇಜ್ ಕಡೆಯಿಂದ ವೇಕೆಂಟ್ ಫಿಲ್ ಅಪ್ ಆಗದೆ ಇರೋ ಸೀಟ್ಗಳು ಮತ್ತೆ ವೆಯ್ಟ್ ಮಾಡ್ತಿರೋ ಸ್ಟೂಡೆಂಟ್ಸ್ ಅಂದ್ರೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗದೆ ವೆಯ್ಟ್ ಮಾಡ್ತಿರೋ ಸ್ಟೂಡೆಂಟ್ಸ್ ನ ಡೀಟೇಲ್ಸ್ ತಗೊಂಡು 3rd ರೌಂಡ್ ಮಾಡೋದಕ್ಕೂ ಮುಂಚೆ ಸೀಟ್ ಮ್ಯಾಟ್ರಿಕ್ಸ್ ನ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ 3rd ರೌಂಡ್ ಏನಾದ್ರು ಸೀಟ್ ಮ್ಯಾಟ್ರಿಕ್ ರಿಲೀಸ್ ಮಾಡಿದ್ರೆ 3rd ರೌಂಡ್ ಮಾಡೋದು ಕನ್ಫರ್ಮೇಶನ್ ಸಿಗ್ದಂಗೆ ಆಗುತ್ತೆ. ಸೊ ಹಾಗಾಗಿ ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಮತ್ತೆ 3rd ರೌಂಡ್ ಅಪ್ಡೇಟ್ ಸಿಕ್ಕಿದ ತಕ್ಷಣ ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವೈಟಿಂಗ್ ಫಾರ್ ದ ನೆಕ್ಸ್ಟ್ ಅಪ್ಡೇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಅಂಡ್ ವಿಡಿಯೋ. ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್.